ತ್ಯಾಗರ ಸಾಹೇಬರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಆಂಧ್ರ ಒಪ್ಪಂದವನ್ನು ನಿಮ್ಮೊಡನೆ ಚರ್ಚಿಸಲು ಬಂದಿದ್ದಾರೆ. ಕರೆದುಕೊಂಡು ಬನ್ನಿ. ಆಗಲಿ ತಾಯಿ. ಬಂದ ವಿಷಯ? ರಾಣಿ ಚೆನ್ನಮ್ಮ, ನಾನು ಕಪ್ಪ ಕೇಳಲು ಬಂದಿದ್ದೇನೆ. ಏನು ಕಪ್ಪ? ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಹುತ್ತೀರಾ, ಬಿತ್ತೀರಾ, ನೀರಾಯಿಸಿ ನಾಟಿ ನೆಟ್ಟೀರಾ, ಹಸಿದವರಿಗೆ ಹಂಬಲಿ ಕಾಯಿಸಿ ಕೊಟ್ಟೀರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಬಂಧು ಮಿತ್ರರೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ರಾಣಿ ಚೆನ್ನಮ್ಮ, ನಡುಗಿ ಸಾಯಬೇಡ, ಕುಳಿತುಕೋ. ಎಂತ ಕಷ್ಟದಲ್ಲಿ ಇಷ್ಟೊಂದು ದರ್ಭವೇ? ಅದು ನಮ್ಮ ಕನ್ನಡಿಗರ ಹುಟ್ಟು ಗುಣ. ಹೀಗೆ ಜಂಬಕೊಂಡ ಮೈಸೂರು ನಮ್ಮ ಕಾಲ ಆಯ್ತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯವರು ನೀವು. ಕಿತ್ತೂರು ರಾಣಿಯ ಎದುರು ಕಪ್ಪ ಕೇಳುವವರ ನಾಲಿಗೆ ಸೀಳಿ ಹೋದೀತು. ರಾಣಿ ಚೆನ್ನಮ್ಮ, ಕಂಪನಿ ಕೈದು ನೀಡುತ್ತಿದ್ದೀರಾ? ನಿಮ್ಮ ಕಂಪನಿ ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಓಹೋ, ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು, ನಿಮ್ಮದಲ್ಲ. ಆಂಧ್ರ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂತೆ? ಕಿತ್ತೂರಿನ ಮೇಲೆ ನಿಮಗೂ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ತಾತಂದಿರು ಗಳಿಸಿಟ್ಟ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಹಂಜದೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕುಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ಹೇಗೆ ಹೊರಡ್ತಿದೀಯಾ? ಹೇ, ಬದುಕುವ ಆಸೆ ನಿಮಗೂ ಇಲ್ಲ, ಉಳಿಸುವ ಆಸೆ ನಮಗೂ ಇಲ್ಲ. ಓ, ಐ ವಿಲ್ ಸಿ. ರಾಯಣ್ಣ, ಯುದ್ಧದ ಕಹಳೆ ಮೊಳಗಿಸು. ಬ್ರಿಟಿಷರ ವಿರುದ್ಧ ಯುದ್ಧ